ಆತ್ಮೀಯ ವೀಕ್ಷಕರೇ, ಭಾರತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಎರಡು ಮಹಾನ್ ಕಾವ್ಯಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ಈ ಕಥೆಗಳನ್ನು ಅದೆಷ್ಟು ಬಾರಿ ಕೇಳಿದರೂ ಓದಿದರೂ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುತ್ತದೆ. ಆದರೆ ಬದಲಾದ ಈ ಸಾಮಾಜಿಕ ವಾತಾವರಣದಲ್ಲಿ ಯಾರ ಹತ್ತಿರವೂ ಅವುಗಳನ್ನು ಸುದೀರ್ಘವಾಗಿ ಓದುವಷ್ಟು ಸಮಯವಿಲ್ಲ. ಹಾಗಾಗಿ ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಒಂದಿಷ್ಟು ವಿಚಾರಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನಾನು ಇಲ್ಲಿ ನಿಮಗೆ ನೀಡುತ್ತಿದ್ದೇನೆ. ರಾಮಾಯಣ ರಚಿಸಿದವರು ಯಾರು? ವಾಲ್ಮೀಕಿ ಮಹರ್ಷಿ. ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡ ಅಥವಾ ವಿಭಾಗಗಳಿವೆ? 8. ರಾಮಾಯಣದ ಕಾಂಡಗಳು ಯಾವುವು? ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡ, ಲವಕುಶಕಾಂಡ. ಲಂಕಾಕಾಂಡಕ್ಕಿರುವ ಮತ್ತೊಂದು ಹೆಸರೇನು? ಯುದ್ಧಕಾಂಡ. ರಾಮಾಯಣ ಯಾವ ಯುಗಕ್ಕೆ ಸೇರಿದ್ದು? ತ್ರೇತಾಯುಗ. ರಾಮನ ತಂದೆ ಯಾರು? ದಶರಥ ಮಹಾರಾಜ. ರಾಮನ ತಾಯಿ ಯಾರು? ಕೌಸಲ್ಯ ದೇವಿ. ರಾಮನು ಯಾವ ವಂಶದವನು? ಸೂರ್ಯವಂಶ. ಸೂರ್ಯವಂಶದ ಮೊದಲ ರಾಜನ ಹೆಸರೇನು? ಇಕ್ಷ್ವಾಕು. ಇಕ್ಷ್ವಾಕು ಯಾರ ಮಗ? ಮನುವಿನ ಮಗ. ರಾಮಾಯಣದಲ್ಲಿ ಎಷ್ಟು ಶ್ಲೋಕಗಳಿವೆ? 24,000. ರಾಮಾಯಣ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಸಂಸ್ಕೃತ. ಪ್ರಸ್ತುತ ಅಯೋಧ್ಯ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ರಾವಣನ ಮೇಲೆ ರಾಮನ ವಿಜಯದ ಸಂಕೇತವಾಗಿ ಆಚರಿಸುವ ಹಬ್ಬ ಯಾವುದು? ದಸರಾ ಹಬ್ಬ. ರಾಮ ಸೀತೆಯರು ಅಯೋಧ್ಯೆಗೆ ಮರಳಿದ ದಿನ ಆಚರಿಸುವ ಹಬ್ಬ ಯಾವುದು? ದೀಪಾವಳಿ ಹಬ್ಬ. ಅಯೋಧ್ಯ ನಗರಿಯು ಯಾವ ನದಿಯ ದಂಡೆಯ ಮೇಲಿದೆ? ಸರಯೂ ನದಿ. ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು? ರಘುವಂಶ. ಸೂರ್ಯವಂಶದ ಮತ್ತೊಬ್ಬ ಕೀರ್ತಿವಂತ ರಾಜ ಯಾರು? ಸತ್ಯ ಹರಿಶ್ಚಂದ್ರ. ದಶರಥ ಮಹಾರಾಜನ 3 ರಾಣಿಯರು ಯಾರು? ಕೌಸಲ್ಯಾದೇವಿ, ಸುಮಿತ್ರೆ ಮತ್ತು ಕೈಕೇಯಿ. ದಶರಥ ಮಹಾರಾಜರ ರಾಜಗುರು ಯಾರು? ವಸಿಷ್ಠ ಮಹರ್ಷಿ. ಧನ್ಯವಾದಗಳು.